ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ರೈಲ್ವೆ ಇಲಾಖೆಯಲ್ಲಿ 6238 ಟೆಕ್ನಿಷಿಯನ್ ಗ್ರೇಡ್ ಅಂತ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗಳಿಗೆ ನೀವು 10ನೇ ತರಗತಿ, ITI, PUC, ಡಿಪ್ಲೊಮೊ, BE ಮತ್ತು BSc ಸೊ ಇಷ್ಟು ಕ್ವಾಲಿಫಿಕೇಷನಲ್ಲಿ ಯಾವುದಾದ್ರೂ ಒಂದು ಕ್ವಾಲಿಫಿಕೇಷನ್ ಇದ್ರೂ ಕೂಡ ಅರ್ಜಿನ ಸಲ್ಲಿಸೋದಕ್ಕೆ ಎಲಿಜಿಬಲ್ ಇರ್ತೀರಾ. ಸೊ ಹಾಗಿದ್ರೆ ಈ ಒಂದು ನೋಟಿಫಿಕೇಷನ್ ಕುರಿತು ಏಜ್ ಎಷ್ಟಿರಬೇಕು, ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ, ಲಾಸ್ಟ್ ಡೇಟ್ ಯಾವಾಗ ಮತ್ತು ಸಿಲೆಬಸ್ ಏನಿರುತ್ತೆ, ಅಪ್ಲಿಕೇಶನ್ನ ಯಾವ ರೀತಿ ಸಲ್ಲಿಸೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಈ ಒಂದು ನೋಟಿಫಿಕೇಷನು ನಮ್ಮ ಮಿನಿಸ್ಟ್ರಿ ಆಫ್ ರೈಲ್ವೇಸು ಮತ್ತು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ಬಿಟ್ಟಿರ್ತಾರೆ. ಇದು ನೋಟಿಫಿಕೇಷನ್ ನಂಬರ್ ಬಂದ್ಬಿಟ್ಟು CN02/2025 ಅಂತ. ಸೊ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ ಒಂದು ನೋಟಿಫಿಕೇಷನ್ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸ್ನೇಹಿತರೆ, ಇದು ನೀವು ನೋಡ್ತಾ ಇರೋದು ವೇಕೆನ್ಸಿ ಟೇಬಲ್ಲು. ಸೊ ಕ್ಯಾಟಗರಿ ನಂಬರು ಮತ್ತು ವೇಕೆನ್ಸಿ ಹೆಸರೇನು ಮತ್ತು ಅದಕ್ಕೆ ಏನು ಸ್ಕೇಲ್ನ ಫಿಕ್ಸ್ ಮಾಡಿರ್ತಾರೆ ಅಂದರೆ ಸ್ಯಾಲ್ರಿ ಏನು ಸ್ಕೇಲ್ನ ಫಿಕ್ಸ್ ಮಾಡಿರ್ತಾರೆ ಮತ್ತು ಮೆಡಿಕಲ್ ಸ್ಟ್ಯಾಂಡರ್ಡ್ ಯಾವ ಥರ, ಟೋಟಲ್ ವೇಕೆನ್ಸಿ ಎಷ್ಟಿರುತ್ತೆ ಅಂತ. ಸೊ ಇಲ್ಲಿ ನೀವು ಕ್ಯಾಟಗರಿ ನಂಬರ್ನ ನೋಡಿಕೊಂಡು ನಿಮ್ಮ ITನಲ್ಲಿ ಯಾವುದು ಅಥವಾ BScನಲ್ಲಿ ಅಥವಾ Bನಲ್ಲಿ ಯಾವುದಕ್ಕೆ ನೀವು ಇಲ್ಲಿ ಎಲಿಜಿಬಲ್ ಇರ್ತೀರಾ ಆ ಒಂದು ಪೋಸ್ಟ್ಗೆ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಒಟ್ಟು ಹುದ್ದೆಗಳು ನೋಡೋದಾದರೆ 6238 ಹುದ್ದೆಗಳು ಇಲ್ಲಿ ಕಾಲಾಗಿರ್ತವೆ. ಸೊ ಇಷ್ಟರಲ್ಲಿ ನೀವು ಯಾವುದಕ್ಕೆ ಎಲಿಜಿಬಲ್ ಇರ್ತೀರಾ ಆ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸಿ. ಸ್ನೇಹಿತರೆ, ಮೊದಲಿಗೆ ಇಂಪಾರ್ಟೆಂಟ್ ಡೇಟ್ಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಅಪ್ಲಿಕೇಶನ್ ಹಾಕೋದಕ್ಕೆ 28/6/2025 ಸ್ಟಾರ್ಟ್ ಆಗುತ್ತೆ. ಸೊ ಇನ್ನು 2 ದಿನದಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಅರ್ಜಿನ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಬಂದು 1 ತಿಂಗಳು ಅಂದರೆ 28/7/2025 ಅಂದರೆ ಸ್ಟಾರ್ಟ್ ಆದ ನಂತರ 1 ತಿಂಗಳು ಟೈಮ್ ಇರುತ್ತೆ. ಅಷ್ಟರೊಳಗಡೆ ನೀವು ಅರ್ಜಿನ ಸಲ್ಲಿಸಿ. ಅದಾಗಿಯೂ ಕೂಡ ನಿಮಗೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ರಾಂಗ್ ಆಗಿ ಮಿಸ್ಟೇಕ್ ಆಗಿದ್ದರೆ ಅದನ್ನು ಮಾಡಿಫಿಕೇಷನ್ ಮಾಡ್ಕೊಳ್ಳೋಕ್ಕೆ ಅಂತಲೂ ಕೂಡ 1/8/25ರಿಂದ 10/8/25 ತನಕ ಕೂಡ ಟೈಮ್ನ ಕೊಟ್ಟಿರ್ತಾರೆ, 10 ಡೇಸು. ಅಷ್ಟರೊಳಗಡೆ ನೀವೇನಾದರೂ ಚಿಕ್ಕ ಪುಟ್ಟ ಕರೆಕ್ಷನ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೋದು. ಸ್ನೇಹಿತರೆ, ಇಲ್ಲಿ 2 ಥರ ವೇಕೆನ್ಸಿಗಳು ಕಾಲಾಗಿರುತ್ತೆ, 2 ಕೂಡ ಟೆಕ್ನಿಷಿಯನ್ಗಳೇ. ಸೊ ಮೊದಲಿಗೆ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಅಂತ, ಇದಕ್ಕೆ ಲೆವೆಲ್ 5 ಸ್ಯಾಲ್ರಿ ಇರುತ್ತೆ. ಅಂದರೆ ಬೇಸಿಕ್ಕು 29,200 ರೂಪಾಯಿ ಇರುತ್ತೆ. ಅಂದರೆ ಗ್ರಾಸು 60K ಹತ್ತತ್ರ ಇಲ್ಲಿ ಇರುತ್ತೆ, 65+ ನಿಮಗೆ ಇಲ್ಲಿ ಕ್ರಾಸ್ ಸ್ಯಾಲ್ರಿ ಇರುತ್ತೆ. ಅದೇ ಟೆಕ್ನಿಷಿಯನ್ ಗ್ರೇಡ್ 3 ಅಂತ ಲೆವೆಲ್ 2 ಸ್ಯಾಲ್ರಿ 19,900 ರೂಪಾಯಿ ಇರುತ್ತೆ. ಈ ಒಂದು ಹುದ್ದೆಗಳಿಗೆ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿನೇ 42K ಅಥವಾ 45K ತನಕ ಇರುತ್ತೆ. 40K ಮಿನಿಮಮ್ 40K ನಿಮಗೆ ಇಲ್ಲಿ ಸಿಗುತ್ತೆ. ವೇಕೆನ್ಸಿ ನೋಡೋದಾದರೆ ಟೆಕ್ನಿಷಿಯನ್ ಗ್ರೇಡ್ 3 ಅವ್ರಿಗೆ 6055, ಟೆಕ್ನಿಷಿಯನ್ ಗ್ರೇಡ್ 1 ಅವ್ರಿಗೆ 183 ಪೋಸ್ಟ್ಗಳು ಕಾಲಾಗಿರುತ್ತೆ. ಗೆಳೆಯರೆ, ಹಾಗೆಯೇ ಏಜ್ ಲಿಮಿಟ್ ಬಗ್ಗೆ ನೋಡೋದಾದರೆ ಟೆಕ್ನಿಷಿಯನ್ ಗ್ರೇಡ್ 3 ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸೋದಕ್ಕೆ ITI ಮಾಡಿರೋಂಥವ್ರು ಎಲಿಜಿಬಲ್ ಇರ್ತಾರೆ. ಇವರುಗಳಿಗೆ 18ರಿಂದ 30 ವರ್ಷ, ಇದು ಜನರಲ್ ಕ್ಯಾಟಗರಿ ಅವ್ರಿಗೆ ಮಾತ್ರ. SC ST ಅವ್ರಿಗೆ 5 ವರ್ಷ ಇರುತ್ತೆ, OBC ಅವ್ರಿಗೆ 3 ವರ್ಷ ಅಡಿಷ್ನಲ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ. ಅದೇ ನೀವುಗಳೇನಾದರೂ ಟೆಕ್ನಿಷಿಯನ್ ಗ್ರೇಡ್ 1 ಅನ್ನೋ ಹುದ್ದೆಗೆ ಅರ್ಜಿನ ಸಲ್ಲಿಸೋದಾದರೆ ಈ ಒಂದು ಹುದ್ದೆಗಳಿಗೆ 18ರಿಂದ 33, ಇದು ಜನರಲ್ ಕ್ಯಾಟಗರಿ ಅವ್ರಿಗೆ. OBC ಅವ್ರಿಗೆ 36 ವರ್ಷ ತನಕ ಇರುತ್ತೆ. SC ST ಅವ್ರಿಗೆ 38 ವರ್ಷ ತನಕ SC ST ಅವ್ರಿಗೆ ಇಲ್ಲಿ ಅವಕಾಶನ ಕೊಟ್ಟಿರ್ತಾರೆ. ಈ ಟೆಕ್ನಿಷಿಯನ್ ಗ್ರೇಡ್ 1 ಅನ್ನೋ ಹುದ್ದೆಗಳಿಗೆ ನೀವು ಡಿಪ್ಲೊಮಾನಾದರೂ ಮಾಡಿರ್ಬೋದು, BScನಾದರೂ ಮಾಡಿರ್ಬೋದು ಅಥವಾ BE ಮಾಡಿರೋರು ಕೂಡ ಅರ್ಜಿನ ಸಲ್ಲಿಸೋದಕ್ಕೆ ಇಲ್ಲಿ ಎಲಿಜಿಬಲ್ ಇರ್ತೀರ. ಸ್ನೇಹಿತರೆ, ಎಕ್ಸಾಮಿನೇಷನ್ ಫೀಸ್ ಬಗ್ಗೆ ತಿಳ್ಕೊಳ್ಳೋದಾದರೆ ಎಲ್ಲ ಕ್ಯಾಂಡಿಡೇಟ್ಸು ಅಂದರೆ ಜನರಲ್ ಕ್ಯಾಟಗರಿಯಲ್ಲಿ ಬರ್ತಕ್ಕಂತಹ ಮತ್ತು OBCಯಲ್ಲಿ ಬರ್ತಕ್ಕಂತಹ EWSಲ್ಲಿ ಬರ್ತಕ್ಕಂತಹ ಹುಡುಗರುಗಳಿಗೆ 500 ರೂಪಾಯಿಗಳ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ. ಸೊ ಜನರಲ್ OBC EWSಲ್ಲಿ ಬರ್ತಕ್ಕಂತಹ ಹುಡುಗರುಗಳಿಗೆ ಮಾತ್ರ 500 ರೂಪಾಯಿಗಳ ಫೀಸ್ ಇರುತ್ತೆ. ಸೊ ಈ 500 ರೂಪಾಯಿ ಫೀಸ್ನಲ್ಲಿ ನೀವೇನಾದರೂ ಎಕ್ಸಾಮ್ನ ಅಟೆಂಡ್ ಮಾಡಿದ್ರೆ ನಿಮಗೆ 400 ರೂಪಾಯಿ ಅಮೌಂಟು ಇಮಿಡಿಯೇಟಾಗಿ ರಿಫಂಡ್ ಆಗುತ್ತೆ. ಇಮಿಡಿಯೇಟ್ ಅಂದರೆ ವಿತಿನ್ 3 ಮಂತ್ಸಲ್ಲಿ ನಿಮಗೆ ಆ ಅಮೌಂಟು ರಿಫಂಡ್ ಆಗುತ್ತೆ. ಅದೇ ಇನ್ ಕೇಸ್ ನೀವುಗಳೇನಾದರೂ SC ಕ್ಯಾಟಗರಿಯವ್ರಿಗೆ, ST, ಎಕ್ಸ್ ಸರ್ವಿಸ್ ಮ್ಯಾನ್, PWBD, ಫೀಮೇಲ್ ಕ್ಯಾಂಡಿಡೇಟು ಮತ್ತು ಟ್ರಾನ್ಸ್ಜೆಂಡರ್ ಆಗಿದ್ದರೆ ನಿಮಗೆ 250 ರೂಪಾಯಿಗಳ ಅಪ್ಲಿಕೇಶನ್ ಫೀಸ್ ಆಗುತ್ತೆ. ಈ 250 ರೂಪಾಯಿ ಅಪ್ಲಿಕೇಶನ್ ಫೀಸು ಎಕ್ಸಾಮ್ ಬರೆದ ನಂತರ ನಿಮಗೆ ಫುಲ್ಲಾಗಿ ರಿಫಂಡ್ ಆಗುತ್ತೆ. ಸ್ನೇಹಿತರೆ, ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ತಿಳ್ಕೊಳ್ಳೋದಾದರೆ ಸೊ ಇಲ್ಲಿ ಮೊದಲಿಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ನಂತರ ಡಾಕ್ಯುಮೆಂಟ್, ಇದರಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ ಪಾಸ್ ಆದವ್ರಿಗೆ ಮಿನಿಮಮ್ ಸ್ಕೋರ್ನ ತೊಗೊಂಡು ಶಾರ್ಟ್ ಲಿಸ್ಟ್ ಮಾಡ್ಕೊತಾರೆ. ಇದರಲ್ಲಿ ಪಾಸ್ ಆದವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಕರೆಕ್ಟ್ ಇತ್ತು ಅಂದರೆ ಅವ್ರುಗಳಿಗೆ ಮೆಡಿಕಲ್ ಎಕ್ಸಾಮಿನೇಷನ್ನ ಮಾಡಿಕೊಂಡು ನೆಕ್ಸ್ಟು ಅಪಾಯಿಂಟ್ಮೆಂಟ್ನ ಇಶ್ಯೂ ಮಾಡ್ತಾರೆ. ಸೊ ಇವಾಗ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ ಏನೇನು ಸಿಲೆಬಸ್ ಇರುತ್ತೆ ಅಂತ ನೋಡೋಣ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರೋಂತಹ ಟೇಬಲ್ಲು ಇದು ಟೆಕ್ನಿಷಿಯನ್ ಗ್ರೇಡ್ 1 ಅವ್ರಿಗೆ ಅಂದರೆ ಡಿಪ್ಲೊಮಾ ಮೇಲೆ ಅಪ್ಲೈ ಮಾಡೋರಿಗೆ ಮತ್ತು BE ಮೇಲೆ ಅಪ್ಲೈ ಮಾಡೋರಿಗೆ, PUC ಮೇಲೆ ಅಪ್ಲೈ ಮಾಡೋರಿಗೆ, ಹಾಗೆಯೇ ಸೊ BSc ಮಾಡಿರೋರ ಮೇಲೆ ಅಪ್ಲೈ ಮಾಡೋರಿಗೆ ಈ ಒಂದು
ಸಿಲೆಬಸ್ ಇರುತ್ತೆ. ಏನಂದರೆ ಇಲ್ಲಿ 90 ಮಿನಿಟ್ಸ್ ಟೈಮನ್ನು ಕೊಟ್ಟಿರ್ತಾರೆ, ನಿಮಗೆ 100 ಕ್ವಶನ್ಸ್ನ ಇಲ್ಲಿ ಕೊಟ್ಟಿರ್ತಾರೆ. ಸೊ 100 ಮಾರ್ಕ್ಸ್ ಕೂಡ ಇರುತ್ತೆ. 1/3 ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇಲ್ಲಿ ಇಟ್ಟಿರ್ತಾರೆ. ಸೊ ಹಾಗಿದ್ರೆ ಸಿಲೆಬಸ್ ಬಂದು ಜನರಲ್ ಅವೇರ್ನೆಸ್ಗೆ 10 ಕ್ವಶನ್ಸ್ ಇರುತ್ತೆ, 10 ಮಾರ್ಕ್ಸು. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅವ್ರಿಗೆ 15 ಕ್ವಶನ್ಸ್ ಇರುತ್ತೆ. ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಆ್ಯಂಡ್ ಅಪ್ಲಿಕೇಶನ್ಗೆ 20 ಮಾರ್ಕ್ಸ್ ಇರುತ್ತೆ. ಮ್ಯಾಥಮೆಟಿಕ್ಸ್ 20, ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 35. ಟೋಟಲ್ಲು 100 ಕ್ವಶನ್ಸ್ ಇರುತ್ತೆ 100 ಮಾರ್ಕ್ಸ್ಗೆ. ನಿಮ್ಮ ಹತ್ರ ಕೇವಲ 90 ಮಿನಿಟ್ಸ್ ಟೈಮ್ ಇರುತ್ತೆ. ಇದರಲ್ಲಿ 1/3 ನೆಗೆಟಿವ್ ಮಾರ್ಕ್ಸು ಇಟ್ಟಿರ್ತಾರೆ. ಸ್ನೇಹಿತರೆ, ಹಾಗೆಯೇ ಟೆಕ್ನಿಷಿಯನ್ ಗ್ರೇಡ್ 3ಗೆ ಅರ್ಜಿನ ಸಲ್ಲಿಸುವಂಥವ್ರಿಗೆ, ಅಂದರೆ ITI ಮೇಲೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ತೀರಾ ಇವ್ರಿಗೂ ಅಷ್ಟೇ 90 ಮಿನಿಟ್ಸ್ ಟೈಮ್ ಇರುತ್ತೆ. 100 ಕ್ವಶನ್ಸ್ ಇರುತ್ತೆ. 100 ಮಾರ್ಕ್ಸ್ಗೆ ಎಕ್ಸಾಮಿನೇಷನ್ ಮಾಡ್ತಾರೆ. 1/3 ನೆಗೆಟಿವ್ ಇರುತ್ತೆ. ಸೊ ಸಿಲೆಬಸ್ ಬಂದು ಮ್ಯಾಥಮೆಟಿಕ್ಸ್ 25 ಕ್ವಶನ್ಸು 25 ಮಾರ್ಕ್ಸು. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 25 ಕ್ವಶನ್ 25 ಮಾರ್ಕ್ಸು. ಜನರಲ್ ಸೈನ್ಸ್ 40 ಕ್ವಶನ್ಸು 40 ಮಾರ್ಕ್ಸು. ಮತ್ತು ಜನರಲ್ ಅವೇರ್ನೆಸ್ಸು 10 ಕ್ವಶನ್ಸು 10 ಮಾರ್ಕ್ಸು. ಟೋಟಲ್ 100 ಕ್ವಶನ್ಸು 100 ಮಾರ್ಕ್ಸು. ಸಮಯ ಮಾತ್ರ 90 ನಿಮಿಷ. ಅದರಲ್ಲೂ ಕೂಡ 1/3 ನೆಗೆಟಿವ್ ನಿಮಗಿಲ್ಲಿ ಇರುತ್ತೆ. ಹಾಗೆಯೇ ಈ ಒಂದು ಎಕ್ಸಾಮ್ನಲ್ಲಿ ಮಿನಿಮಮ್ ಸ್ಕೋರಿಂಗ್ ಅಂತ ತೊಗೊಳ್ಳೇಬೇಕಾಗುತ್ತೆ. ಜನರಲ್ ಕ್ಯಾಟಗರಿಯವರು 40% ತೊಗೋಬೇಕಾಗುತ್ತೆ, ಅಂದರೆ 100ಕ್ಕೆ 40 ಮಾರ್ಕ್ಸ್ನ ತೊಗೊಬೇಕು. EWS ಅವರು ಕೂಡ 100ಕ್ಕೆ 40 ಮಾರ್ಕ್ಸ್ನ ಮಿನಿಮಮ್ ಸ್ಕೋರಾಗಿ ತೊಗೋಬೇಕು. OBC ಅವರು ಮತ್ತು SC ST ಅವ್ರಿಗೆ 30 ಮಾರ್ಕ್ಸ್ನ ತೊಗೊಂಡ್ರೆ ಸಾಕು. ಇವರು ರಿಟರ್ನ್ ಎಕ್ಸಾಮಿನೇಷನಲ್ಲಿ ಎಲಿಜಿಬಲ್ ಆಗ್ತಾರೆ, ಬಟ್ ಶಾರ್ಟ್ ಲಿಸ್ಟ್ ಆಗೋದಕ್ಕೆ ರ್ಯಾಂಕಿಂಗ್ನ ಬರಬೇಕಾಗುತ್ತೆ. ಸ್ನೇಹಿತರೆ, ಅಪ್ಲಿಕೇಶನ್ನ ನೀವು ಆನ್ಲೈನ್ ಮುಖಾಂತರನೇ ಹಾಕಬೇಕು. ದಿನಾಂಕ 28ನೇ ತಾರೀಕಿಂದ ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆಗುತ್ತೆ. 28ನೇ ತಾರೀಕಿನ ನಂತರ ನಾನು ನಿಮಗೆ ಲಿಂಕ್ನ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಥವಾ ನಮ್ಮ ಟೆಲಿಗ್ರಾಮು ವಾಟ್ಸಪ್ ಗ್ರೂಪಲ್ಲಿ ಕೊಡ್ತೀನಿ. ಅದ್ರ ಮುಖಾಂತರ ಅರ್ಜಿನ ಸಲ್ಲಿಸಿ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು ಕ್ಯಾಟಗರಿ 1 ಅಂತ ಪೋಸ್ಟ್ ಕೋಡು ಟೆಕ್ನಿಷಿಯನ್ ಗ್ರೇಡ್ 1, ಟೆಕ್ನಿಷಿಯನ್ ಗ್ರೇಡ್ ಸಿಗ್ನಲ್ ಅಂತ. ಸೊ ಇಲ್ಲಿ ಲೆವೆಲ್ 5 ಇರುತ್ತೆ ಇವರಿಗೆ. ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸೋದಕ್ಕೆ PUC ಮಾಡಿರೋರು ಅರ್ಜಿನ ಸಲ್ಲಿಸ್ಬೋದು, ಡಿಪ್ಲೊಮಾ ಮಾಡಿರೋ ಕೂಡ ಅರ್ಜಿನ ಸಲ್ಲಿಸ್ಬೋದು. ಮತ್ತು ಇಂಜಿನಿಯರಿಂಗ್ನಲ್ಲಿ ಈ ಕೆಲವೊಂದು ಡಿಸಿಪ್ಲಿನ್ನ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಡಿಸಿಪ್ಲಿನಲ್ಲಿ ನಿಮ್ಮ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದ್ದರೆ ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಆಗಿದ್ದರೆ ನೀವು ಕೂಡ ಅರ್ಜಿನ ಇಲ್ಲಿ ಸಲ್ಲಿಸ್ಬೋದು. ಸೊ ಈ ಹುದ್ದೆಗೆ ಮಾತ್ರ PUC ಅವರು, ಡಿಪ್ಲೊಮಾದವರು ಮತ್ತು BSc ಮಾಡಿರೋರು ಕೂಡ, ಹಾಗೆಯೇ ಇಂಜಿನಿಯರಿಂಗ್ ಮಾಡಿರೋರು ಕೂಡ ಅರ್ಜಿನ ಸಲ್ಲಿಸ್ಬೋದು. ಸೊ ಕ್ಯಾಟಗರಿ ನಂಬರ್ 1 ಇರುತ್ತೆ. S&T ಸಿಗ್ನಲಿಂಗ್ ಟೆಕ್ನಿಷಿಯನ್ ಗ್ರೇಡ್ 3 ಸಿಗ್ನಲ್ ಅಂತ ಹುದ್ದೆಗಳು. ಈ ಒಂದು ಹುದ್ದೆಗೆ ನೀವೆಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಇನ್ನು ಮಿಕ್ಕಿರುವಂತಹ ಹುದ್ದೆಗಳಿಗೆ ಟೆಕ್ನಿಷಿಯನ್ ಗ್ರೇಡ್ 3 ಅಂತ ಏನೇನು ಹುದ್ದೆಗಳಿರುತ್ತೆ ಅವರುಗಳಿಗೆ ITIನಲ್ಲಿ ತಕ್ಕಂತಹ ಟ್ರೇಡ್ನ ಮಾಡಿರೋರು, ಫಿಟ್ಟರಿಂದ ಹಿಡಿದು ವೆಲ್ಡರ್ ತನಕ ಯಾವೆಲ್ಲ ಟ್ರೇಡ್ಗಳು ಬರ್ತವೆ ಅವರೆಲ್ಲರೂ ಕೂಡ ಅರ್ಜಿನ ಸಲ್ಲಿಸೋದಕ್ಕೆ ಅಂತ ಎಲ್ಲ ಟ್ರೇಡ್ಗಳು ಕೂಡ ಅಲ್ಲಿ ವೇಕೆನ್ಸಿ ಖಾಲಿಯಾಗಿರುತ್ತೆ. ನಿಮ್ಮ ಟ್ರೇಡ್ಗಳ ಮುಖಾಂತರ ನಿಮ್ಮ ಟ್ರೇಡ್ಗೆ ಇಲ್ಲಿ ಕೋಡ್ನ ನೋಡಿಕೊಂಡು ಯಾವ ಕೋಡ್ನಲ್ಲಿ ನಿಮ್ಮ ಟ್ರೇಡ್ ಎಲಿಜಿಬಲ್ ಇದೆ ಅನ್ನೋದನ್ನು ನೋಡಿಕೊಂಡು ಅರ್ಜಿನ ಸಲ್ಲಿಸಿ. ಸ್ನೇಹಿತರೆ, ಹಾಗೆಯೇ ನೀವು ಯಾವ್ಯಾವ ಟ್ರೇಡ್ಗೆ ಅರ್ಜಿನ ಸಲ್ಲಿಸಬೇಕು ಅಂತ ಅರ್ಜಿನ ಸಲ್ಲಿಸೋದಕ್ಕೆ ಕನ್ಫ್ಯೂಷನ್ ಆಗಿದ್ದರೆ ಸೊ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಮುಂದಿನ ವಿಡಿಯೋದಲ್ಲಿ ಯಾವ್ಯಾವ ಟ್ರೇಡ್ಗೆ ಎಷ್ಟು ಪೋಸ್ಟ್ಗಳು ಖಾಲಿ ಇದೆ ಅನ್ನೋದನ್ನು ವಿಡಿಯೋ ಮಾಡಿ ನಿಮಗೆ ವಿಷಯನ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಒಟ್ಟಾರೆ 6200 ಹುದ್ದೆಗಳು ಟೋಟಲ್ ಆಗಿ ಖಾಲಾಗಿರೋದು. ಅದೇ ನಮ್ಮ ಬೆಂಗಳೂರು ವಿಭಾಗಕ್ಕೆ ಬಂದರೆ ಇಲ್ಲಿ ಖಾಲಾಗಿರೋದು ಕೇವಲ 140 ಹುದ್ದೆಗಳು ಮಾತ್ರ. ಸೊ ಇದು ಓವರಾಲ್ ರೈಲ್ವೇಸ್ನಲ್ಲಿ ಖಾಲಾಗಿರೋ ಟೆಕ್ನಿಷಿಯನ್ ಹುದ್ದೆಗಳು 6320 ಚಿಲ್ಲರೆ. ಇದರಲ್ಲಿ ನಮ್ಮ SWR ಸೌತ್ ವೆಸ್ಟರ್ನ್ ರೈಲ್ವೆ ಅವ್ರಿಗೆ ಖಾಲಾಗಿರೋದು 140. ಸೊ ಹಾಗೆಯೇ ನೀವು ಕೇಳಿದ್ರೆ ಯಾವ ಡಿವಿಷನಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಾಗಿದೆ ಮತ್ತು ಎಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಸೂಕ್ತ ಅನ್ನೋದನ್ನು ಕೂಡ ನೀವು ಕೇಳಿದ್ರೆ ವಿಡಿಯೋನ ಮಾಡ್ಕೊಳ್ತೀವಿ. ಯಾವುದಕ್ಕೂ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಆಗಿತ್ತು ಮಾಹಿತಿ. ಈ ಒಂದು ನೋಟಿಫಿಕೇಷನ್ ಕುರಿತು ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.